ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 11.1 ಅನ್ನು ಬಿಡಿಸ್ತಾ ಇದ್ದೀವಿ. ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 9ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 10 ಬಿಡಿಸೋಣ. ಒಂದು ಕೊಡೆಯು ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. ಚಿತ್ರ 11.10 ನೋಡಿ. ಅಂದರೆ ಚಿತ್ರ ಇದು 11.10 ಆಗಿದೆ. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಕಂಡುಹಿಡಿದ ಅಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಒಂದು ಚಿತ್ರವನ್ನು ಇಲ್ಲಿ ಹಾಕಿಕೊಂಡಿದ್ದೇನೆ. ಇಲ್ಲಿ ಕೊಡೆಯಲ್ಲಿರುವ ಕಡ್ಡಿಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ 8 ಇದೆ. ಇಲ್ಲಿ ಗಮನಿಸಬಹುದು 1 2 3 4 5 6 7 8. ಇವಾಗ ಈ ಪ್ರತಿಯೊಂದು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಏನಾಗಿರುತ್ತದೆ ಅಂದ್ರೆ ಒಂದೇ ಆಗಿರುತ್ತದೆ. ಇವಾಗ ಈ ಕಡ್ಡಿ 2 ಅನುಕ್ರಮ ಕಡ್ಡಿಗಳಾಗಿರುತ್ತವೆ. ಈ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ನಾವು ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಈ ವೃತ್ತಾಕಾರದ ಕೊಡೆಯ ವಿಸ್ತೀರ್ಣದೊಳಗೆ ಇವು ಎಷ್ಟಿದಾವೆ 8 ಕಡ್ಡಿಗಳ ಸಂಖ್ಯೆ 8 ಇದಾವೆ. ಹಾಗಾಗಿ 8ರಿಂದ ಭಾಗಿಸಿದಾಗ ನಮಗೆ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಸಿಗುತ್ತದೆ. ಇವಾಗ ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಕೊಡೆಯಲ್ಲಿರುವ ಕಡ್ಡಿಗಳ ಸಂಖ್ಯೆ = 8. ಕೊಡೆಯು ಚಪ್ಪಟೆಯಾದಾಗ ತ್ರಿಜ್ಯ = 45 ಸೆಂಟಿಮೀಟರ್. 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ = 1/8 ಇಂಟು ವೃತ್ತಾಕಾರದ ಕೊಡೆಯ ವಿಸ್ತೀರ್ಣ. ಇಲ್ಲಿ = 1/8 ಇಂಟು ವೃತ್ತದ ವಿಸ್ತೀರ್ಣ ಗೊತ್ತೈತೆ ನಿಮ್ಗೆ πr². ನೆಕ್ಸ್ಟ್ = 1/8 ಇಂಟು π ಅಂದ್ರೆ ಎಷ್ಟಿದೆ 22/7 ಇಂಟು r ಅಂದ್ರೆ ಇಲ್ಲಿ ನೀವು ನೋಡ್ಬೋದು 45 ಸೆಂಟಿಮೀಟರ್ ಇದೆ. ಇಲ್ಲಿ r² ಇದೆ. ಹಾಗಾಗಿ ನಾನು 45 ಇಂಟು 45 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಕ್ಯಾನ್ಸಲ್ ಮಾಡೋಣ. 2 4 8 2 11 22. ಇಲ್ಲಿ ಅಂಶದಲ್ಲಿ ಏನು ಇತ್ತು 11 ಇಂಟು 45 ಇಂಟು 45 ಮಾಡಿದಾಗ 2025 ಬರುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ ಛೇದದಲ್ಲಿ 4 ಇಂಟು 7 ಇದೆ. ಹಾಗಾಗಿ 4 ಇಂಟು 7 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ 11 ಇಂಟು 2025 ಗುಣಿಸಿದಾಗ ನಮಗೆ 22,275 ಬರುತ್ತದೆ. ಡಿವೈಡೆಡ್ ಬೈ 4 7 28. ಇವಾಗ 22,275 28ರಿಂದ ಭಾಗಿಸಿದಾಗ ನಮಗೆ 795.5 ಬರುತ್ತದೆ. ಅಂದರೆ 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ 795.5 ಸೆಂಟಿಮೀಟರ್² ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 11. ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸದಂತಿರುವ 2 ಗಾಜೊರೆಸುವ ಉಪಕರಣಗಳಿವೆ. ಪ್ರತಿಯೊಂದು ಗಾಜೊರೆಸುವ ಉಪಕರಣವು 25 ಸೆಂಟಿಮೀಟರ್ ಉದ್ದದ ಬ್ಲೇಡನ್ನು ಹೊಂದಿದ್ದು ಇದು 115 ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ. ಬ್ಲೇಡುಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳಿಗೆ ಅನುಗುಣವಾಗಿ ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ OA ಅನ್ನೋದು ಒಂದು ಗಾಜೊರೆಸುವ ಉಪಕರಣವಾಗಿದೆ. ಇದರ ಉದ್ದ 25 ಸೆಂಟಿಮೀಟರ್ ಆಗಿದೆ. ಇದು OA ಇಲ್ಲಿ A ಸ್ಥಾನದಿಂದ ಗಾಜೊರೆಸುವ ಉಪಕರಣವು B ಸ್ಥಾನಕ್ಕೆ ಬಂದಾಗ ಇಲ್ಲಿ 115 ಡಿಗ್ರಿ ಕೋನ ಉಂಟಾಗುತ್ತದೆ. ಈ ಮತ್ತು ಗಾಜೊರೆಸುವ ಉಪಕರಣದಿಂದ ಇಲ್ಲಿ ಉಂಟಾದ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿದ ಅಂತೇಳಿ ನೋಡೋಣ. ಇಲ್ಲಿ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಗಾಜೊರೆಸುವ ಉಪಕರಣದಿಂದ ಉಂಟಾಗುವ ತ್ರಿಜ್ಯಾಂತರ ಖಂಡದ ಕೋನ = 115 ಡಿಗ್ರಿ ಆಗಿದೆ. ಗಾಜೊರೆಸುವ ಉಪಕರಣದ ತ್ರಿಜ್ಯ = 25 ಸೆಂಟಿಮೀಟರ್. ಗಾಜೊರೆಸುವ ಉಪಕರಣದಿಂದ ಉಂಟಾಗುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = θ/360 ಇಂಟು πr². ಇವಾಗ ಬೆಲೆಗಳನ್ನ ಆದೇಶಿಸೋಣ. θ ಅಂದ್ರೆ 115 ಡಿಗ್ರಿ ಇದೆ. ಡಿವೈಡೆಡ್ ಬೈ 360 ಇಂಟು π ಅಂದ್ರೆ ಎಷ್ಟಿದೆ 22/7 ಇಂಟು ತ್ರಿಜ್ಯ r ಅಂದ್ರೆ ಎಷ್ಟಿದೆ 25 ಸೆಂಟಿಮೀಟರ್ ಇದೆ. ಇಲ್ಲಿ r² ಇದೆ. ಹಾಗಾಗಿ ನಾನು ಇಲ್ಲಿ 25 ಇಂಟು 25 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. 2 1 2 1 × 16 ಆಯಿತು. 2 8 16 0 0. ಇಲ್ಲಿ 2 11 22. ನೆಕ್ಸ್ಟು 5 5 25 5 3 15 3 ಉಳಿತು 35 5 6 30.
ಇವಾಗ ಅಂಶದಲ್ಲಿ 115 ಇಂಟು 11 ಡಿವೈಡೆಡ್ ಬೈ 5 ಇಂಟು 25 ಅಂದರೆ 125 ಆಗುತ್ತದೆ. ನೆಕ್ಸ್ಟ್ ಡಿವೈಡೆಡ್ ಬೈ ಛೇದದಲ್ಲಿ 36 ಇದೆ, 7 ಇದೆ, ಹಾಗಾಗಿ 36 ಇಂಟು 7 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ 115 ಇಂಟು 11 ಇಂಟು 125 ಮಾಡಿದಾಗ ನಮಗೆ 1,58,125 ಬರುತ್ತದೆ. ಡಿವೈಡೆಡ್ ಬೈ 36 ಇಂಟು 7 ಮಾಡಿದಾಗ 252 ಬರುತ್ತದೆ. ಇವಾಗ ನಾವು 1,58,125 252ರಿಂದ ಭಾಗಿಸಿದಾಗ 627.48 ಬರುತ್ತದೆ. ಇದು ಏನಾಗಿದೆ ಅಂದರೆ ಗಾಜರಿಸುವ ಉಪಕರಣದಿಂದ ಉಂಟಾಗುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 627.48 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ನೆಕ್ಸ್ಟ್ ಲೆಕ್ಕ. ಪ್ರಶ್ನೆ ಸಂಖ್ಯೆ 12. ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದೀಪಸ್ತಂಭವು 80 ಡಿಗ್ರಿ ಕೋನವಿರುವ ತ್ರಿಜ್ಯಾಂತರ ಖಂಡದಲ್ಲಿ 16.5 ಕಿಲೋಮೀಟರ್ ದೂರಕ್ಕೆ ಕೆಂಪು ಬೆಳಕನ್ನು ಹರಡುತ್ತದೆ. ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ಮೊದಲು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ದೀಪ ಹರಡುವ ಬೆಳಕಿನ ದೂರವು ವೃತ್ತದ ತ್ರಿಜ್ಯವಾಗಿದೆ, ಹಾಗಾಗಿ r = 16.5 ಕಿಲೋಮೀಟರ್ ಆಗುತ್ತದೆ. ತ್ರಿಜ್ಯಾಂತರ ಖಂಡದ ಕೋನ = 80 ಡಿಗ್ರಿ ಆಗಿದೆ. ದೀಪದ ಬೆಳಕು ಹರಡುವ ವಿಸ್ತೀರ್ಣ θ/360 × πr² ಆಗುತ್ತದೆ. ಇಲ್ಲಿ ನಾವು r ಅಂದರೆ ಎಷ್ಟಿದೆ, r = 16.5 ಇದೆ. ಇದನ್ನು ಯಾವ ರೀತಿ ಬರ್ಕೋಬಹುದು ಅಂದರೆ 165/10 ಅಂತೇಳಿ ಬರ್ಕೋಬಹುದು. ಇವಾಗ ಈ ಬೆಲೆಗಳನ್ನು ಆದೇಶಿಸೋಣ. θ ಅಂದರೆ 80 ಇದೆ, /360 ಇಂಟು ಇಲ್ಲಿ ಯಾವುದೇ ರೀತಿ ಪೈ ಬೆಲೆ ಕೊಟ್ಟಿಲ್ಲ, ಅವಾಗ ನಾವು 22/ಇವುಗಳನ್ನು ಬಳಸಬೇಕು. ಇಂಟು r ಅಂದರೆ ಎಷ್ಟಿದೆ, 165/10 ಇದೆ. ಇಲ್ಲಿ r² ಇದೆ, ಹಾಗಾಗಿ ಇಲ್ಲಿ ನಾನು 2 ಸಲ ಬರ್ಕೊಂಡಿದ್ದೀನಿ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಇಲ್ಲಿ e0 ಕ್ಯಾನ್ಸಲ್ ಆಯಿತು. 4 2 8, 4 9 36, ನೆಕ್ಸ್ಟು 3 3 9, ಇಲ್ಲಿ 3 5 15, 1 ಹೋಯಿತು 15 ಆಯಿತು, ಮತ್ತೆ 3 5 15, ನೆಕ್ಸ್ಟ್ 3 1 3, 3 5 15, 1 ಹೋಯಿತು ಮತ್ತೆ 15 ಆಯಿತು, 3 5 15, ನೆಕ್ಸ್ಟ್ ಇಲ್ಲಿ 2 1 2 5 10, ನೆಕ್ಸ್ಟು 2 5 10, 2 11 22, ನೆಕ್ಸ್ಟು 5 1 5 1 5 5 1 5, ನೆಕ್ಸ್ಟು 5 1 5 11 55. ಇವಾಗ ಅಂಶದಲ್ಲಿ ಏನು ಹೋಯಿತು, 11 ಇಂಟು 11 ಇಂಟು 11 ಹೋಯಿತು. ನೆಕ್ಸ್ಟ್ ಡಿವೈಡೆಡ್ ಬೈ ಛೇದದಲ್ಲಿ 7 ಹೋಯಿತು. ಇವಾಗ 11 ಇಂಟು 11 ಇಂಟು 11 ಮಾಡಿದಾಗ ನಮಗೆ 1331 ಬರುತ್ತೆ. ಡಿವೈಡೆಡ್ ಬೈ 7 ಆಗುತ್ತದೆ. ಇವಾಗ 1331 7ರಿಂದ ಭಾಗಿಸಿದಾಗ 190.14 ಸಿಗುತ್ತದೆ. ಇದೇನಾಗಿರುತ್ತದೆ ಅಂದರೆ ದೀಪದ ಬೆಳಕು ಹರಡುವ ವಿಸ್ತೀರ್ಣ 190.14 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 12 ಮುಕ್ತಾಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.